ಇಲ್ಲಿ ಚಿತ್ರಾ ಪೌರ್ಣಮಿ ದಿವಸ ಸ್ವಾಮಿಗೆ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಕಾರದೊಂದಿಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದೊಂದಿಗೆ ಅವರ ಸಹಕಾರದೊಂದಿಗೆ ವಿಶೇಷವಾಗಿ ನೆರವೇರಿಸಲ್ಪಡುತ್ತದೆ. ಈ ದೇವಸ್ಥಾನವು ಕರ್ನಾಟಕ ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಗೊಂಡಿದೆ. ಈ ದೇವಸ್ಥಾನದಲ್ಲಿ ಶ್ರಾವಣ ಮಾಸ, ವೈಕುಂಠ ಏಕಾದಶಿ, ಶರನ್ನವರಾತ್ರಿ ಮಹೋತ್ಸವಗಳು, ಚಿತ್ರಾ ಪೌರ್ಣಮಿ ಅತಿ ವಿಶೇಷವಾಗಿ ಸೇವೆಗಳು ಸ್ವಾಮಿಗೆ ನೆರವೇರಿಸಲ್ಪಡುತ್ತೆ ಭಕ್ತಾದಿಗಳಿಂದ. ಧನ್ಯವಾದಗಳು. ತುಂಬ ವಿಶೇಷವಾಗಿ ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಇವತ್ತು ಪೂರ್ತಿ ದಿನ ಇನ್ನು ಏನೇನು ಕಾರ್ಯಗಳು ನಡೆಯುವಂಥ ಸಾಧ್ಯ? ಈ ಪೂರ್ತಿ ದಿನ ಅಂದರೆ ಸ್ವಾಮಿಗೆ ಇಲ್ಲಿ ಇವತ್ತು ಮಡಿ ತೇರು ಅಂತಾರೆ. ಆದ್ದರಿಂದ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಆನಂತರ ಶುಭ ಮುಹೂರ್ತದಲ್ಲಿ ಸ್ವಾಮಿಗೆ ರಥಾರೋಹಣ, ಬ್ರಹ್ಮರಥೋತ್ಸವ ಪ್ರಾರಂಭ ಆಗುತ್ತೆ. ಸ್ವಾಮಿಯು ರಾತ್ರಿಯವರೆಗೆ ಭಕ್ತಾದಿಗಳೆಲ್ಲರಿಗೂ ದರ್ಶನವನ್ನು ನೀಡುತ್ತಾರೆ. ಹಾಗೂ ರಾತ್ರಿಗೆ ಬೆಂಗಳೂರು ಶಕ್ತಿ ಕರಗೋ ಮಹೋತ್ಸವ ಅಂತೇಳಿ ನಡೆಯುತ್ತೆ ಅನಾದಿ ಕಾಲದಿಂದ. ಅದು ಇಲ್ಲಿ ಸ್ವಾಮಿ ಬ್ರಹ್ಮರಥೋತ್ಸವದಿಂದ ಸನ್ನಿಧಿಗೆ ಸೇರಿದ್ದಾದ ಮೇಲೆ ಇಲ್ಲಿ ಕರಗದವರು ಬಂದು ಇಲ್ಲಿ ಸ್ವಾಮಿ ದರ್ಶನ ಪಡೆದು ಅವರು ಇಲ್ಲಿಂದ ಹೋಗುತ್ತಾರೆ. ಅದು ಇಲ್ಲಿ ವಿಶೇಷ. ರಾತ್ರಿ ಕೂಡ ಪ್ರಸಾದ ವಿನಿಮಯ ಇರುತ್ತೆ. ಭಕ್ತಾದಿಗಳಿಂದ ಹಾಗೂ ಸರ್ಕಾರದ ವತಿಯಿಂದ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಭಕ್ತಾದಿಗಳಿಗೆ ಬೇಕಾದಂಥ ಸೌಕರ್ಯ ವಸತಿ ಎಲ್ಲ ನೆರವೇರಿಸಲ್ಪಡುತ್ತೆ. ಇದು ಏನು ವಿಶೇಷ ಅಂದರೆ ನಮ್ಮ ದೇವಾಲಯದಲ್ಲಿ ಎಲ್ಲ ಕಡೆ ಮಡಿ ತೇರು ಅಂದರೆ ಅರಿಶಿಣದ ಬಟ್ಟೆಯಲ್ಲಿ ಮಾಡ್ತಾರೆ. ನಮ್ಮ ದೇವಾಲಯದಲ್ಲಿ ಏನು ವಿಶೇಷ ಅಂದರೆ ಎಲ್ಲ ಗೊಂಬೆಗಳಿದೆ. ಆಗಿನ ಕಾಲದಲ್ಲಿ ಮೈಸೂರು ಸಂಸ್ಥಾನದವರು ದೇವಸ್ಥಾನನ ನೆರವೇರಿಸ್ತಾ ಇರಬೇಕಾದ್ರೆ ಮೈಸೂರು ಮಹಾರಾಜರ ಕಡೆಯಿಂದ ಆಗ ಬ್ರಿಟಿಷ್ ಸರ್ಕಾರ ಇಲ್ಲಿ ಇದ್ದಂಥ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದ ಇಂಜಿನಿಯರು ನಮ್ಮ ರಥನ ಪ್ಲ್ಯಾನ್ ಮಾಡಿ ಕಟ್ಟಿಸಿರೋದು. ಅದು ಅವರು ಮೈಸೂರು ಸಂಸ್ಥೆಯಲ್ಲಿ ದಿವಾನ್ ಮಿರ್ಜಾ ಅವ್ರ ಕಾಲದಲ್ಲಿ ನಮ್ಮ ದೇವಸ್ಥಾನಕ್ಕೆ ವಿಶೇಷವಾಗಿ ಎಲ್ಲ ಕಡೆನೂ ಮಡಿ ತೇರು ಅಂದರೆ ಬಟ್ಟೆನಲ್ಲಿ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಗೊಂಬೆಗಳು ಅಂದರೆ ವಿಷ್ಣು ಲೀಲೆ, ಸ್ವಾಮಿ ವಿಷ್ಣುದು ಏನೇನು ಲೀಲೆ ಅದ್ಭುತಗಳು ಅನ್ನೋದಿದೆಯೋ ಅದನ್ನೆಲ್ಲನೂ ಅವರು ಗೊಂಬೆ ರೂಪದಲ್ಲಿ ತೋರಿಸಿದ್ದಾರೆ ರಥದಲ್ಲಿ. ಆಗಮಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದೇ ಪ್ರಕಾರ ಇದು ನಮ್ಮ ರಥದಲ್ಲಿ ಎಲ್ಲ ಥರ ಗೊಂಬೆಗಳನ್ನು 4 ದಿಕ್ಕುಗಳಿಗೆ ಏನೇನು ಯಾವ ದೇವ್ರು ಇರಬೇಕು ಅನ್ನೋದನ್ನು ಅವರು ದೊಡ್ಡವರು ಆಗಿನ ಕಾಲದಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಅದು ವಿಶೇಷ. ಇಲ್ಲಿ ಸಾವಿರಾರು ಜನ ಬಂದು ಆವತ್ತು ಭಕ್ತಾದಿಗಳು ಸ್ವಾಮಿ ದರ್ಶನ ಪಡೆದು ಇನ್ನೊಂದೇನು ಅಂದರೆ ಇಲ್ಲಿ ಸ್ವಾಮಿಗೆ ರಥದಲ್ಲಿ ಬಾಳೆಹಣ್ಣು, ದವಣ, ಕಲ್ಲುಪ್ಪು, ಮೆಣಸು, ಯಾಲಕ್ಕಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಅವ್ರ ಮನೋಭೀಷ್ಟ ನೆರವೇರಿದ್ರೆ ಬಂದು ಸ್ವಾಮಿಗೆ ಸೇರಿಸ್ತೀವಿ ಅಂತ. ಅವರು ಏನು ಈ ಕಲ್ಲುಪ್ಪು, ಮೆಣಸು, ಯಾಲಕ್ಕಿ ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಾಮಿ ಅನಂತದ ಮೇಲೆ ಮಲಗಿರೋದ್ರಿಂದ ಅನಂತಶಾಹಿ. ಈ ಚರ್ಮ ವ್ಯಾಧಿಗಳು, ಮದುವೆ ಆಗದಿರೇ ಇದ್ದರೆ, ಸರ್ಪದೋಷಗಳಿದ್ದರೆ, ಈ ಥರ ಗರ್ಭದಲ್ಲಿ ದೋಷಗಳಿದ್ದರೆ, ಸಂತಾನ ಪ್ರಾಪ್ತಿ ಆಗದಿರೇ ಇರೋರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಈ ಬ್ರಹ್ಮರಥೋತ್ಸವ ದಿವಸ ತೇರಲ್ಲಿ ಸಮರ್ಪಣೆ ಮಾಡಿಬಿಟ್ಟು ಹೋದರೆ ಅವ್ರ ಇಷ್ಟಾರ್ಥ ನೆರವೇರುತ್ತೆ ಅಂತ ಇಲ್ಲಿ ಪ್ರಗಾಢ ನಂಬಿಕೆ ಅವರಿಗೆ. ಆದ್ದರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಬಂದು ಸ್ವಾಮಿ ದರ್ಶನವನ್ನು ಪಡೆದು ಅವರು ಏನೇನು ಅರ್ಕೆ ಮಾಡ್ಕೊಂಡಿರ್ತಾರೋ ಸ್ವಾಮಿಗೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಅದು ವಿಶೇಷ. ಆದಮೇಲೆ ಬಂದು ಸ್ವಾಮಿಗೆ ಸಲ್ಲಿಸ್ತಾರೆ. ಇನ್ನೊಂದು ಏನು ಅಂದರೆ ಸ್ವಾಮಿ ಪಾದಕ್ಕೆ ಒಂದು ಕಾಯಿ, 2 ಪಾದಕ್ಕೆ 2 ಕಾಯಿ, 11 ಕಾಯಿ, 21 ಕಾಯಿ, 108 ಕಾಯಿ ಹಂಗೆ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಎಲ್ಲ ಬ್ರಹ್ಮರಥದ ಹತ್ರ ಬಂದು ಅವರೇ ಸ್ವಹಸ್ತದಿಂದ ಸ್ವಾಮಿಗೆ ಕಾಯಿ ಹೊಡೆದು ಸೇವೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.